ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯ ಧ್ಯಾನ ಯೋಗ ಇದ್ರ ಬಗ್ಗೆ ನೋಡ್ತಾ ಬಂದಿದ್ವಿ. ಇವತ್ತು 13, 14, 15 ಮತ್ತು 16ನೇ ಶ್ಲೋಕಗಳ ತಾತ್ಪರ್ಯವನ್ನು ನೋಡ್ತಾ ಹೋಗೋಣ. ಈ ಹಿಂದೆ ಶ್ರೀಕೃಷ್ಣ ಹೇಳಿದ ಧ್ಯಾನ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಆಸನ ಇರಬೇಕು, ಹೇಗೆ ಕೂತ್ಕೋಬೇಕು, ಮನಸ್ಥಿತಿ ಹೇಗಿರಬೇಕು ಅದನ್ನು ಹೇಳ್ತಾ ಬಂದ. ಅದನ್ನೇ ಮುಂದುವರಿಸ್ತಾ 13ನೇ ಶ್ಲೋಕದಲ್ಲಿ ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲ ಸ್ಥಿರಃ ಸಂಪ್ರೇಕ್ಷಣ ನಾಸಿಕಾಗ್ರಂ ಸ್ವಂ ದಿಶಾಶ್ವಾನಲೋಯಕಂ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ನಾವು ಶಿರಸ್ಸು ತಲೆ ನೆಟ್ಟಗಿರಬೇಕು. ಅಂದರೆ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕಾದ್ರೆ ತಲೆ ನೆಟ್ಟಗಿರಬೇಕು. ಅಂದರೆ ತಲೆ ಅಲ್ಲಾಡಿಸ್ತಾ ಇದ್ರೆ ನಿಮಗೆ ಕಾನ್ಸಂಟ್ರೇಷನ್ ಏನು ಏಕಾಗ್ರತೆ ಬರೋದಿಲ್ಲ. ಮತ್ತು ಕಾಯ ಗಂಟಲು ಅಥವಾ ಕತ್ತು ಏನೈತಿ ಸ್ಟ್ರೈಟ್ ಆಗಿರಬೇಕು, ನೆಟ್ಟಿಗೆ ನಿಂತಿರಬೇಕು, ಅಚಲವಾದ ಆಸನದಲ್ಲಿ ಕುಳಿತಿರಬೇಕು. ಅಂದರೆ ಪದ್ಮಾಸನನೋ ಸುಖಾಸನನೋ ಯಾವುದೋ ಹಾಕ್ಕೊಂಡು ಅಚಲವಾದ ಆಸನದಲ್ಲಿ ಕುಳಿತಿರಬೇಕು. ಅಂದರೆ ನಿಂತ್ಕೊಂಡು ಇದು ಮಾಡಿಕೊಂಡು ಓಡಾಡಿಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ. ಒಂದು ಸ್ಥಿರವಾದ ಆಸನದಲ್ಲಿ ಕುಳಿತುಕೊಂಡು ನಾಸಿಕಾಗ್ರಂ ಸ್ವಂ, ನಿಮ್ಮ ಮೂಗಿನ ತುದಿಯಲ್ಲಿ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ. ಅಂದರೆ ನಮ್ಮ ದೃಷ್ಟಿಯಿಂದ ನಮ್ಮ ಚಿತ್ತ ಚಂಚಲವಾಗತ್ತೆ. ಆದ್ದರಿಂದ ಕೂತ್ಕೊಳ್ಳೋದೊಂದು ಕಡೆ ಆದರೆ ನಿಮ್ಮ ದೃಷ್ಟಿಯನ್ನು ಒಂದು ಕಡೆಗೆ ಸ್ಥಿರವಾಗಿ ನಿಲ್ಲಿಸಬೇಕು. ಅದನ್ನು ಮೂಗಿನ ತುದಿಯಲ್ಲಿ ನಿಲ್ಲಿಸಬೇಕು. ಮೂಗಿನ ತುದಿಯಲ್ಲಿ ಯಾಕೆ ನಿಲ್ಲಿಸಬೇಕು ಅಂದರೆ, ದೃಷ್ಟಿ ಒಂದೇ ಕಡೆ ನೋಡ್ತಾ ಇದ್ರೆ ನಿಮ್ಮ ಮನಸ್ಸು ಚಂಚಲವಾಗಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆ ಥರ ನಿಲ್ಲಿಸಿ ನೆಕ್ಸ್ಟ್ ಏನು ಮಾಡಬೇಕು? ಪ್ರಶಾಂತಾತ್ಮ ವಿಗತವಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಅಂದ್ರೇನು ಅಂದರೆ, ಪ್ರಶಾಂತವಾಗಿರಬೇಕು, ಮನಸ್ಸು ಪ್ರಶಾಂತವಾಗಿರಬೇಕು. ಯಾರ ಹತ್ರನೋ ಜಗಳ ಕಾಯ್ಕೊಂಡು ಬಂದು ನಾವು ಧ್ಯಾನ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಆಫೀಸಲ್ಲಿ ಹಿಂಗಾಯಿತು ಅಲ್ಲಿ ಹಿಂಗಾಯಿತು ಅಂತ ಇಟ್ಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರಶಾಂತವಾಗಿರಬೇಕು, ಮನಸ್ಸು ಪ್ರಶಾಂತವಾಗಿರಬೇಕು. ಮತ್ತು ನಿರ್ಭಯನಾಗಿರಬೇಕು. ಭಯ ಇದ್ದವನಿಗೆ ಚಂಚಲತೆಯೇ ಇರುತ್ತೆ. ಭಯ ಇದ್ದವನಿಗೆ ಏಕಾಗ್ರತೆ ಸಾಧ್ಯವಿಲ್ಲ. ಭಯ ಯಾವಾಗ ಬರುತ್ತೋ ಅದೇನಾಗ್ತಾ ಇದೆಯೋ, ಯಾರೇನು ಮಾಡಿಬಿಡ್ತಾರೋ, ಹೇಗಾಗೋಗುತ್ತೋ ಅಂತ ಮನಸ್ಸು ಅದೇ ಒಂದು ತುಮುಲದಲ್ಲಿ ಹೊಡೆದಾಡ್ತಾ ಇರುತ್ತೆ. ಹಾಗಾಗಿ ಭಯ ಇಟ್ಕೊಂಡು ನೀವೇನೂ ಸಾಧನೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಿರ್ಭಯನಾಗಿರಬೇಕು, ಮತ್ತು ಬ್ರಹ್ಮಚಾರಿಯಾಗಿರಬೇಕು, ಮತ್ತು ನನ್ನಲ್ಲಿಯೇ ಚಿತ್ತವುಳ್ಳವನಾಗಿರಬೇಕು. ಮಚ್ಚಿತ್ತು, ನನ್ನಲ್ಲಿಯೇ ಚಿತ್ತ ಅಂದರೆ ದೇವರಲ್ಲಿ ನಿನ್ನ ಬುದ್ಧಿಯನ್ನು ಇಟ್ಕೊಂಡು ಯುಕ್ತ ಆಸೀತ ಮತ್ಪರಃ ಅಂದರೆ ನನ್ನನ್ನೇ ಅಂತ ಧ್ಯಾನಿಸ್ತಾ ನೀನು ಧ್ಯಾನವನ್ನು ಮಾಡಬೇಕು. ಒಂದೇ ಒಂದು ಪರಮಾತ್ಮನನ್ನೇ ಮನಸ್ಸಲ್ಲಿಟ್ಕೊಂಡು ಧ್ಯಾನ ಮಾಡಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಧ್ಯಾನ ಮಾಡೋನು, ಧ್ಯಾನಿ ಅನ್ನೋನು ಹೇಗಿರ್ತಾನೆ ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಬ್ರಹ್ಮಚಾರಿಗಳು ಯೋಗದಲ್ಲಿ ಸ್ಥಿತವಾಗಿರಬೇಕು, ಜಿತೇಂದ್ರಿಯನಾಗಿರಬೇಕು, ಮನಸ್ಸು ಒಂದು ಕಡೆ ಏಕಾಗ್ರತೆಯಲ್ಲಿರಬೇಕು, ದೃಷ್ಟಿ ಒಂದು ಕಡೆ ಏಕಾಗ್ರತೆಯಲ್ಲಿರಬೇಕು, ದೇಹ ಸ್ಥಿರವಾಗಿ ಕೂತಿರಬೇಕು. ಎಲ್ಲೋ ಹೊರ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ. ಧ್ಯಾನ ಮಾಡ್ತೀವಿ ಅಂತ ಕೂತ್ಕೋತೀವಿ, ಹೊರ್ಕೊಂಡು ಕೂತ್ಕೊಂಡ್ರೆ ನಿದ್ದೆ ಬಂದ್ಬಿಡತ್ತೆ. ಕಣ್ಣು ಮುಚ್ಕೊಂಡ ತಕ್ಷಣ ನಿದ್ದೆ ಆವರಿಸ್ಬಿಡತ್ತೆ. ಧ್ಯಾನಕ್ಕೆ ನಿದ್ದೆನೇ ದೊಡ್ಡ ಶತ್ರು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 15ನೇ ಶ್ಲೋಕದಲ್ಲಿ ಯುಂಜನ್ನೇವಾಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಯಾರು ನಿಯಮಿತವಾಗಿ, ಅಂದರೆ ಇಲ್ಲಿ ದಿನ ಅಥವಾ ರೆಗ್ಯುಲರ್ ಆಗಿ ಇವತ್ತು ಮಾಡೋದು, ಇನ್ನೊಂದು 15 ದಿವಸಕ್ಕೆ ಮಾಡೋದು, ಇವತ್ತು ಮಾಡೋದು ನಾಳೆ ಬಿಟ್ಬಿಡೋದು, ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಧ್ಯಾನ ಮಾಡ್ತೀನಿ, ನಾಳೆ ಸುಸ್ತಾಗೋಯ್ತು ಮಲಗಿಬಿಡ್ತೀನಿ, ಈ ಥರ ಮಾಡಿದ್ರೆ ಅದೇ ನಿನ್ನ ಪರಮ ವೈರಿ ಆಗತ್ತೆ. ಧ್ಯಾನ ಸಿದ್ಧಿ ಆಗಲ್ಲ. ನಿಯಮಿತವಾಗಿ ಇರಬೇಕು. ಕೇವಲ 5 ನಿಮಿಷನೇ ಧ್ಯಾನ ಮಾಡಿದ್ರು ಅದು ನಿಯಮಿತವಾಗಿ ದಿನಾಗಲೂ ಮಾಡಬೇಕು. ದಿನಾನೂ ಒಂದು
ಒಂದು ಸಮಯ ಇಟ್ಕೊಂಡು ಆ ಸಮಯವನ್ನು ಧ್ಯಾನಕ್ಕೆ ಅಂತಲೇ ಮೀಸಲಾಗಿ ಧ್ಯಾನ ಮಾಡಬೇಕು. ಆವಾಗ ನೀನು ಏನಾದರೂ ಸಾಧನೆ ಮಾಡ್ಬೋದಾಗತ್ತೆ. ಅದನ್ನು ಬಿಟ್ಬಿಟ್ಟು ಇವತ್ತು ಮಾಡಿ ನಾಳೆ ಮಾಡಲ್ಲ, ನಾಳೆ ಸುಸ್ತಾಯಿತು, ಇವತ್ತು ಮೂಡಿಲ್ಲ, ಆ ಥರ ಮಾಡಿದ್ರೆ ಅದು ಧ್ಯಾನ ಆಗಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅದನ್ನೇ 16ನೇ ಶ್ಲೋಕದಲ್ಲಿ ಹೇಳ್ತಾ, ನಾತ್ಯಶ್ನುತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ಚೈವ ಚಾರ್ಜುನ. ಏನಪ್ಪ ಅಂದರೆ ಈ ಧ್ಯಾನ ಅತಿಯಾಗಿ ತಿನ್ನೋನಿಗೆ, ಅತಿಯಾಗಿ ನಿದ್ರಿಸೋನಿಗೆ, ತೀರಾ ಹಸಿದಿರೋನಿಗೆ, ತೀರಾ ನಿದ್ದೆನೇ ಮಾಡದೇ ಇರೋನಿಗೆ ಸಿದ್ಧಿಸಲ್ಲ. ಅತಿಯಾಗಿ ನಿದ್ದೆ ಮಾಡೋನಿಗೂ ಧ್ಯಾನ ಸಿದ್ಧಿಸಲ್ಲ, ಅತಿಯಾಗಿ ತಿನ್ನೋನಿಗೂ ಧ್ಯಾನ ಸಿದ್ಧಿಸಲ್ಲ, ತುಂಬ ನಿದ್ದೆ ಮಾಡೋನಿಗೂ ಧ್ಯಾನ ಸಿದ್ಧಿಸಲ್ಲ, ನಿದ್ದೆನೇ ಮಾಡದೇ ಇರೋದು ಧ್ಯಾನ ಸಿದ್ಧಿಸಲ್ಲ. ಎಲ್ಲವೂ ನಿಯಮಿತವಾಗಿ ಇಟ್ಕೊಂಡು ಧ್ಯಾನ ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಧ್ಯಾನ ಸಿದ್ಧಿಯಾಗಬೇಕಾದ್ರೆ, ಧ್ಯಾನ ನಿಮಗೆ ನಿಮ್ಮ ಒಂದು ಮನಸ್ಸಿಗೆ ಹತ್ತಬೇಕಾದ್ರೆ ಅತಿಯಾದ ನಿದ್ದೆ, ಅತಿಯಾಗಿ ತಿನ್ನೋದು, ತಿಂದೇನೆ ಇರೋದು, ನಿದ್ದೆನೇ ಮಾಡದೇ ಇರೋದು ಇದೆಲ್ಲ ಆಗಲ್ಲ ಅಂತ ಶ್ರೀಕೃಷ್ಣ. ಈ ಥರ ಎಲ್ಲ ಮಾಡಿದ್ರೆ ಧ್ಯಾನ ಸಿದ್ಧಿಯಾಗಲ್ಲ ಅಂತ ಶ್ರೀಕೃಷ್ಣ ಈ 4 ಶ್ಲೋಕದಲ್ಲಿ ಹೇಳ್ತಾ ಬರ್ತಾನೆ. ಇವತ್ತು ಇಲ್ಲಿಗೆ ಮುಗಿಸೋಣ, ಮುಂದಿನದನ್ನು ನಾಳೆ ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.